ಪತ್ರ ಓದೋ ಸಮಯ. ಓದೋಣ್ವಾ ಯಾರು ಎಲ್ಲಿಂದ ಬರ್ದಿದ್ದಾರೆ, ಏನ್ ಕೇಳ್ಬೇಕಂತಿದ್ದಾರೆ ಅಂತ. ಗುರುಜಿ, ಪತ್ರವನ್ನ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಿನಿಂದ ರತ್ನಮ್ಮ ಅವ್ರು ಬರೀತಿದ್ದಾರೆ. ಅವರಿಗೆ 46 ವಯಸ್ಸಂತೆ ಗುರುಜಿ. ಆರೋಗ್ಯದ ಕುರಿತು ಕೇಳ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಅವ್ರಿಗೆ ಕಾಲಿನ ಸ್ವಾಧೀನ ಇಲ್ವಂತೆ. ಯಾರಾದ್ರೂ ಒಬ್ರು ಮನೆಯಲ್ಲಿ ಇದ್ದೇ ಇರಬೇಕು. 4 ಗೋಡೆ ಮಧ್ಯೆ ಕೈದಿ ಆಗ್ಬಿಡ್ತೀನಿ ಗುರುಜಿ. ತುಂಬಾ ಬೇಸತ್ತು ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಮಾಡಿದ್ದೆ. ಡಾಕ್ಟರ್ಗಳ ಹತ್ರ ಎಷ್ಟೇ ಹೋದ್ರು ಏನೂ ಪ್ರಯೋಜನ ಆಗ್ತಿಲ್ಲ. ಯಾಕೆ ಹೀಗಾಗ್ತಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೇನ್ ಪರಿಹಾರವೇ ಇಲ್ವೇ? ಏನ್ ಮಾಡಿಸ್ಬೇಕು? ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ರತ್ನಮ್ಮ ಅವರು. ರತ್ನಮ್ಮ, ಈ 4 ಗೋಡೆ ಮಧ್ಯ ನೀವು ಗೋಡೆಯನ್ನು ಹಿಡ್ಕೊಂಡು ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂದರೆ ಕೇತು ಬಹಳಷ್ಟು ತೊಂದರೆಯನ್ನು ಕೊಟ್ಬಿಟ್ಟಿದ್ದಾನೆ, ಇನ್ನಷ್ಟು ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋದು ಮನವರಿಕೆ ಆಗೋಗಿದೆ. ಈ ಕೇತು ಒಳಭಾಗದಲ್ಲಿರ್ತಕ್ಕಂಥವನು ಅಂದರೆ ಮೂಳೆಗಳು ಮಾಂಸ ಭಾರವಾದರೆ ಕಮ್ಮಿ ಮಾಡ್ಬೋದಂತೆ, ಮೂಳೆ ಭಾರವಾದರೆ ಕಷ್ಟವಂತೆ. ಆ ರೀತಿ ಟೊಳ್ಳು ಮೂಳೆಗಳಾಗಿರ್ತಕ್ಕಂಥದ್ದು ನಲ್ಲಿ ಮೂಳೆ ಅಂತ ಕೆಲವರು ಕೇಳಿದ್ದಾರೆ. ಅದಕ್ಕೆ ಮೂಳೆ ಒಳಭಾಗದಲ್ಲಿರ್ತಕ್ಕಂಥ ಟೊಳ್ಳು ಅಂಶವನ್ನು ಸೇರಿಸ್ಕೊಳ್ಳೋಕ್ಕಾಗದೇ ಇರೋ ಅಷ್ಟು ಮಟ್ಟಿಗೆ ರಕ್ತ ಚಲಾವಣೆ ನಿಂತು ಹೋಗಿರುತ್ತೆ. ಇದು ಮೂಳೆಗಳ ಮುಖಾಂತರ ಹೋಗ್ತಕ್ಕಂಥ ನರಗಳಲ್ಲಿ ನಾವು ಯಾವ ಕಾಲಕ್ಕೂ ದೌರ್ಬಲ್ಯ ಅಂತ ಕರಿತೀವಿ. ಇದು ಒಣಗ್ತಾ ಹೋಗುತ್ತೆ. ಈ ಒಣಗ್ತಾ ಹೋಗಿರ್ತಕ್ಕಂಥ ನರಗಳು ಮತ್ತು ಮೂಳೆಗಳ ಮಧ್ಯಭಾಗದಲ್ಲೇ ಜಾಯಿಂಟ್ಸ್ ಅಂತ ಕರಿತೀವಿ. ಇದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸಲೇಬೇಕು. ಈ ವ್ಯಾಕ್ಸಿನೇಷನ್ ಮಾಡಿಸೋದು ಹೇಗೆ? ದೇವರೇ ಕೊಟ್ಟಿದ್ದಾನೆ. ಲೋಳೆ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಬೇಕು ಅಂತ ಹೇಳ್ತಾನೆ. ಅದಕ್ಕೆ ನೀವೇನು ಮಾಡಬೇಕು, ಬಾಯಿ ಬಸಳೆ ಸೊಪ್ಪು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಬಾಯಿ ಬಸಳೆ ಸೊಪ್ಪನ್ನು ಸರ್ಪಗಳು ಬಹಳ ಇಷ್ಟಪಡ್ತಕ್ಕಂಥ ವಿಚಾರ. ಇಲ್ಲಿ ನಾವು ಏನು ಬ್ಲ್ಯಾಕ್ ಮಾಂಬಾ ಅಂತ ಕರಿತೀವಿ, ಅಂದರೆ ಜಗತ್ತಲ್ಲಿ ವೇಗವಾಗಿ ಹೋಗ್ತಕ್ಕಂಥ ಹಾವುಗಳು ಅಂತ. ಇಲ್ಲಿ ನಿವಾಸ ಮಾಡೋದು ಬಾಯಿ ಬಸಳೆ ಸೊಪ್ಪು. ಅಂದರೆ ಬಸಳೆ ಸೊಪ್ಪು ಅನ್ನೋದು ಕಾಡಲ್ಲಿ ಬೆಳೆದಾಗ ಕಾಡಿನ ಮಧ್ಯದಲ್ಲಿ ಬಹಳ ವಿಷವಾಗಿರ್ತಕ್ಕಂಥ ಈ ಹಾವು ಬ್ಲ್ಯಾಕ್ ಮಾಂಬಾ ಜಗತ್ತಲ್ಲಿ ಎಷ್ಟು ವೇಗವಾಗಿ ಹೋಗುತ್ತೆ ಅಂದರೆ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ತನ್ನ ವಿಷವನ್ನು ಬಿಸಾಕುವಷ್ಟು, ಅಂದರೆ ಉಗುಳಷ್ಟು ಶಕ್ತಿ ತನಗಿರುತ್ತೆ. ಅದು ತನ್ನ ಮೇಲೆ ಅಂದರೆ ಬಾಲದ ಮೇಲೆ ತಾನು ನಿಂತ್ಕೊಂಡ್ರೆ ಸುಮಾರು ಏನಿಲ್ಲ ಅಂದರೂ 18 ಅಡಿ ಎತ್ತರದಲ್ಲಿ ನಿಂತ್ಕೊಳ್ಳೋ ಅಷ್ಟು ಹಾವು ವಿಷ. ಈ ಹಾವುಗಳು ವಾಸ ಮಾಡೋದು ಈ ಕ್ಷೇತ್ರದಲ್ಲಿ, ಈ ಬಾಯಿ ಬಸಳೆ ಸೊಪ್ಪು. ಇದೇನು ಅಂದರೆ ನಾಗೇಂದ್ರ ದೇವತಾ ಪೂಜಿತ ಅಂತ. ಇದು ಎಲ್ಲಿ ಅಂದರೆ ನಮಗೆ ಗೊತ್ತಿಲ್ಲದೆ ಮೊಣಕಾಲಲ್ಲಿ ನೀರಿನಂಶ ಕಮ್ಮಿ ಆದಾಗ ವ್ಯಾಕ್ಸಿನೇಷನ್ ಅದನ್ನು ಸ್ವಲ್ಪ ಮಟ್ಟಿಗೆ ಹೀರ್ಕೊಳ್ಳೋ ಥರ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಸುವರ್ಣಗಡ್ಡೆ, ಬಸಳೆ ಸೊಪ್ಪು, ಆ ಬಸಳೆ ಸೊಪ್ಪು ಜೊತೆ ಬೆಂಡೆಕಾಯಿ, ಇದೆಲ್ಲ ಏನು ಗೊತ್ತಾ, ಲೋಳೆ ಇರುತ್ತೆ. ನಾವೆಲ್ಲ ಏನು ಮಾಡ್ಬಿಡ್ತೀರಾ, ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ಬಾಡಿಸ್ಬಿಡ್ತೀರ. ಲೋಳೆ ಎಲ್ಲ ಹೋಗ್ಬಿಟ್ಟಂಗೆ ಅಂಟಿರುತ್ತಲ್ಲ ಅದೆಲ್ಲ ಹೋಗಿಸ್ಬಿಡ್ತೀರ. ಇದು ಬಾಗಿಲಿಗೆ ಗ್ರೀಸ್ ಹೆಂಗೆ ಹಾಕ್ತೀವಿ ಹಾಗೆ ದೇವರು ಕೊಟ್ಟಿರತಕ್ಕಂಥ ಈ ಪದಾರ್ಥಗಳು ಸರ್ಪಗಳು, ಲೋಳೆ ಇರತಕ್ಕಂಥ ಪದಾರ್ಥಗಳು ಸರ್ಪಗಳಿಗೆ ತುಂಬ ಇಷ್ಟ. ಅಂಥ ಸರ್ಪಗಳನ್ನ ನಾವುಗಳಿಗೆ ಎಷ್ಟು ಸ್ವೀಕರಿಸ್ತಾ ಹೋಗ್ತೀವೋ ಅದೆಲ್ಲ ಹೋಗಿ ಸ್ಟಾಕ್ ಇಡುತ್ತೆ. ಆಗ ಒಳಗಡೆ ಇರತಕ್ಕಂಥ ನೋವುಗಳನ್ನು ದೂರ ಮಾಡತಕ್ಕಂಥ ಅವಕಾಶ, ಜಾಯಿಂಟ್ಸ್ ಎಲ್ಲೆಲ್ಲಿ ಕಟ್ಟಾಗಿರ್ತಕ್ಕಂಥದ್ದು ಅದನ್ನೆಲ್ಲ ಸೇರಿಸೋ ಅಂಥ ಅವಕಾಶಗಳನ್ನು ಈ ಹಣ್ಣುಗಳು ಅಥವಾ ಈ ತರಕಾರಿಗಳನ್ನು ಪರಿವರ್ತನೆ ಮಾಡ್ಕೋಬೇಕು. ಅಂಟುವಾಳಕಾಯಿ ಅಂತ ಸಿಗುತ್ತೆ. ಇದು ಬಹಳ ಉಷ್ಣಾಂಶವಾಗಿರ್ತಕ್ಕಂಥ, ಅಂದರೆ ಸುವರ್ಣಗಡ್ಡೆ ದೊಡ್ಡ ಭಾಗ ಅಂದ್ಕೊಳ್ಳಿ, ಚಿಕ್ಕ ಭಾಗ ಅಂಟುವಾಳಕಾಯಿ. ಇದು ಸ್ವಲ್ಪ ಆಲೂಗಡ್ಡೆ ಸಪಿಯದಲ್ಲಿ ಇರುತ್ತೆ, ಆದರೆ ಉಷ್ಣಾಂಶ ಜಾಸ್ತಿ. ಸ್ವಲ್ಪ ಸಿಪ್ಪೆಯನ್ನು ಬಿಡಿಸ್ಕೊಂಡ್ರೆ ಲೋಳೆ ಜಾಸ್ತಿ ಇರುತ್ತೆ. ಇದನ್ನು ಭಾಳ ಉಷ್ಣಾಂಶದಿಂದ ಸ್ವಲ್ಪ ಮಟ್ಟಿಗೆ ಬಾಡಿಸ್ಬೇಕು. ಅದನ್ನು ಗೊಜ್ಜು ಥರ ಮಾಡಿಕೊಂಡು ಸ್ವೀಕರಿಸಬೇಕು. ಇದು ರಾತ್ರಿ ಹಾಕ್ಕೊಂಡು ಪರಿವರ್ತನಾ ಸ್ವರೂಪಕ್ಕೆ ಅಕಸ್ಮಾತ್ ಕಾಯಿಗಳಾಗಿದ್ದರೆ ಚೆನ್ನಾಗಿ ನೂರ್ಬಿಡ್ಬೇಕು. ನೂರ್ಬಿಟ್ಟು ಆ ಜಾಗದಲ್ಲಿ ಹಚ್ಚಿ, ಎಲ್ಲೆಲ್ಲಿ ನೋವಿದೆಯೋ ಅಲ್ಲಿ ಹಚ್ಚಿ. ಏನು ಚೆನ್ನಾಗಿ ವಾಸಿ ಆಗುತ್ತೆ ಅಂದರೆ ಫಸ್ಟ್ ಕ್ಲಾಸು, ತಕ್ಷಣ ಪೇನ್ ರಿಲೀಫ್ ಆಗುತ್ತಲ್ಲ ಹಾಗೆ ರಿಲೀಫ್ ಕೊಡುತ್ತೆ. ಇದು ಯಾತಕ್ಕೆ ಈ ಆಯುರ್ವೇದ ಪದಾರ್ಥವಾಗಿ ಹೇಳ್ತಾ ಇದ್ದೀನಿ ಅಂದರೆ, ದೇವಸ್ಥಾನಗಳಲ್ಲಿ ಮೂಳೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕ್ಷೇತ್ರಗಳು ವಿಚಾರಪೂರ್ವಕವಾಗಿ ಅಕಸ್ಮಾತ್ ಆಪರೇಷನ್ ಆಗಿದ್ದರೆ ಅಥವಾ ನರದೌರ್ಬಲ್ಯ ಇದ್ದರೆ ಸರಿ ಮಾಡ್ಬೋದು. ನಿಮಗೆ ವಯಸ್ಸಿನ ಕಾರಣ ಮನೆಯಲ್ಲಿರ್ತಕ್ಕಂಥ ವಾಸ್ತು ದೋಷಗಳು, ಮನೆಯಲ್ಲಿರ್ತಕ್ಕಂಥದ್ದು ಕೈದಿ ಥರ ಮುಚ್ಚಾಕ್ಬಿಟ್ಟಿದೆ ಅಂದರೆ ಶನಿ ಜೊತೆ ಕೇತು ಮತ್ತು ನಪುಂಸಕ ಗ್ರಹಗಳಾಗಿರ್ತಕ್ಕಂಥ ವಿಚಾರ. ಅಂದರೆ 3 ನಪುಂಸಕ ಗ್ರಹಗಳು ಒಂದೇ ಮನೇಲಿ ಕೂತಿದ್ರೆ ಈ ರೀತಿ ತೊಂದರೆ ಆಗಿಬಿಡುತ್ತೆ. ಬುಧ ಮನೆ ಅಂದರೆ ಸ್ಥಿರವಾಗಿ ಅಲ್ಲೇ ಕೂತ್ಕೊಂಡ್ಬಿಡೋದು, ಕೇತು ಅಂದರೆ ಮೂಳೆಗಳು, ಶನಿ ಅಂದರೆ ಮನೆ ಬಿಟ್ಟು ಆಚೆನೇ ಬರಕ್ಕೆ ಬಿಡದೆ ಇರತಕ್ಕಂಥವ್ರು. 3 ನಪುಂಸಕ ಗ್ರಹಗಳು ನಿಮಗೆ ಇಟ್ಟಿರೋದ್ರಿಂದ ನೀವು ಅದಕ್ಕೆ ಯಾವ ಕಾಲಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ನೀವು ಮನೇಲೇ ಕೂತ್ಕೊಂಡು, ಇದು ಆಯುರ್ವೇದ ಅಂದರೆ ಧನ್ವಂತರಿಯನ್ನು ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ನೀವೇನು ಮಾಡಿ, ಧನ್ವಂತರಿ ಹೋಮವನ್ನು ಮಾಡಿಸಿ, ಅಮೃತ ಬಳ್ಳಿಯನ್ನು ಪರಿಪೂರ್ಣವಾಗಿ ಹೋಮದಲ್ಲಿ ಹಾಕಿಸಿ, ಆ ಅಮೃತ ಬಳ್ಳಿಯನ್ನು ಯಾವ ಕಾಲಕ್ಕೂ ಧನ್ವಂತರಿ ಹೋಮ ಮಾಡಿಸ್ಬೇಕಾದ್ರೆ ನೀವು ಮಾಡಿಸ್ಬೇಕಾದ್ರೆ ಸೋಮವಾರ, ಬುಧವಾರ, ಶನಿವಾರ. ಎಷ್ಟೋ? ಸೋಮವಾರ, ಬುಧವಾರ, ಶನಿವಾರ ಈ ದಿವಸಗಳಲ್ಲಿ ಮಾಡಿಸಿ ನೀವು ಸ್ಮರಣೆ ಮಾಡ್ಕೋಬೇಕಾದ ಧನ್ವಂತರಿ ಜೊತೆಗೆ ತಿಲಾ ಹವಿಸ್ಸನ್ನು ಕೊಡಬೇಕು. ತಿಲಾ ಹವಿಸ್ಸನ್ನು ಕೊಟ್ಟು
ಕ್ಷೀರ ತರ್ಪಣವನ್ನು ಮಾಡಿಸ್ಬೇಕು. ಧನ್ವಂತರಿ ಜಪವನ್ನು ಸುಮ್ಮನೆ ಭಾಳ ಜನ ಏನು ಮಾಡ್ತಾರೆ ಗೊತ್ತಾ, ನಾನು ಜಪ ಮಾಡಿದ್ದೀನಿ ಮಾಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಒಂದು ಮಣಿಯನ್ನು ಹೀಗೆ ಹಾಕ್ಕೊಂಡು ನೀರು ಅಂದರೆ ಹಾಲೊಳಗೆ ಹೋಗಿ ತಿರುಗಿ ಎರಡನೇ ಮಣಿ ಜಪ ಮಾಡಿದಾಗ ತಿರುಗಿ ಅದರೊಳಗೆ ಹೋಗಿ ಹೀಗೆ ಬರೋ ಅಂದರೆ ಅವನು ಹಾಲಿನ ಪಾತ್ರೆಯಲ್ಲೇ ಜಪಮಾಲೆ ನೆನೆಸಿರಬೇಕು, ಹೀಗಂತ ಇರಬೇಕು ಆ ಜಪವನ್ನು ಮಾಡ್ತಾ. ಆ ಕ್ಷೀರ ತರ್ಪಣವನ್ನು ಇವನಿಗೆ ಅರ್ಘ್ಯವನ್ನು ಕೊಡಬೇಕು. ಅದನ್ನಲ್ಲಿ ನೀವು ಮಾಡಿಸಿರ್ತಕ್ಕಂಥ ಕಾರ್ಯಕ್ರಮ ಪರಿಪೂರ್ಣವಾಗಿ ಅತಿ ಶೀಘ್ರದಲ್ಲಿ ಅಂದರೆ 1.5 ತಿಂಗಳ ಕಾಲದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಇದು ದೈಹಿಕವಾಗಿ ನಿಜ ಸ್ಥಿತಿ. ಒಂದು ಮಾನಸಿಕವಾಗಿ ಚಂದ್ರ. ಅದಕ್ಕೆ ನೀವೇನು ಮಾಡಬೇಕು, ಮನೆಯಲ್ಲಿ ದಯವಿಟ್ಟು ಯಾವುದಾದ್ರೂ ಸರಿ ತಾಮ್ರ ಬೆಳ್ಳಿ ಇದನ್ನೆಲ್ಲ ಬಿಟ್ಬಿಟ್ಟು ಚಿನ್ನದ್ದು ಏನಾದರೂ ಒಂದು ಅಥವಾ ವಜ್ರದ್ದು ನಿಮ್ಮಲ್ಲಿದ್ದರೆ ಒಂದು ಪಾತ್ರೆಯಲ್ಲಿ ರಾತ್ರಿ ಹೊತ್ತು ಹಾಲು ಇಟ್ಬಿಡ್ಬೇಕು. ಆ ಪಾತ್ರೆಯಲ್ಲಿ ರಾತ್ರಿ ಹೊತ್ತು ಚಿನ್ನ ಅಥವಾ ವಜ್ರ ಅದರೊಳಗೆ ಹಾಕಿ ಇಟ್ಬಿಡ್ಬೇಕು. ಬೆಳಗ್ಗೆ ಅಷ್ಟರಲ್ಲಿ ಅದನ್ನು ತೆಗೆದುಬಿಡ್ಬೇಕು. ಹಾಗೆ ಕುಡಿದ್ಬಿಟ್ಟಿರ ಪಕ್ಕಕ್ಕೆ ತೆಗೆದಿಟ್ಟು ಆಮೇಲೆ ಈ ಹಾಲು ಕಾಯಿಸ್ಬೇಕು. ಬರೀ ಹಸಿ ಹಾಲು ಹೇಳಿದ್ದೀನಿ, ಯಾವ ಕಾಲಕ್ಕೂ ಕಾಯಿಸಬಾರ್ದು, ಸಕ್ಕರೆ ಹಾಕೋಬಾರ್ದು, ಬರೀ ಹಾಲು. ಅದರೊಳಗೆ ಚಿನ್ನ ಹಾಕಬೇಕು. ಅದು ಓಲೆ ಆಗಲಿ ಚೈನ್ ಆಗಲಿ ಏನಾಗಲಿ ಚಿನ್ನದ ಪದಾರ್ಥ ಅಂತ ಇಟ್ಕೊಳ್ಳಿ, ತೆಗೆದುಬಿಡ್ಬೇಕು ಬೆಳಗ್ಗೆ ಎದ್ದು. ವಜ್ರ ಆದರೂ ಸರಿ, ವಜ್ರ ಅದು ಹಾಕಬೇಕು. ಚಿನ್ನ ವಜ್ರ ಎರಡೂ ಯಾಕೆ ಅಂದರೆ ಸೂರ್ಯನ ಆದಿತ್ಯ ಅಂತ ಕರಿತೀವಿ, ಶುಕ್ರನ ಪರಿವರ್ತನಾ ಸ್ವರೂಪಕ್ಕೆ ವಜ್ರ, ಎರಡೂ ಸೇರಿದಾಗ ಸಂಧಿ ಈ ರೀತಿಯಾಗಿ ದೇಹಕ್ಕೆ ಪರಿವರ್ತನೆ ಮಾಡುತ್ತೆ. ಇದು ನಾನು ನಿಮಗೆ ಕೊಟ್ಟಿರತಕ್ಕಂಥ ಮೂಲ ಮಂತ್ರ ಪರಿವರ್ತನಾ ಸ್ವರೂಪಕ್ಕೆ ಹೇಳ್ಕೊಳ್ಳಿ. ಯಾತಾಯ್ತಾ? ಆದಿತ್ಯಾಯ ನವಗ್ರಹ ದೋಷ ಪರಿವರ್ತನಾ ಅಂತ ಹೇಳತಕ್ಕಂಥ ವಿಚಾರಕ್ಕೆ ಮೂಲ ಮಂತ್ರ ಐಂ ಕ್ಲೀಂ ಸೌಹು, ಸೌಹು ಕ್ಲೀಂ ಐಂ, ಐಂ ಕ್ಲೀಂ ಸೌಹು, ಸೌಹು ಕ್ಲೀಂ ಐಂ. ಇದನ್ನ ಪ್ರತಿದಿನ 9 ಸರಿ ಹೇಳ್ಕೋಬೇಕು. ಇದು ಮೂಲ ಮಂತ್ರ. ಈ ಮೂಲ ಮಂತ್ರವನ್ನು ಬೀಜಾಕ್ಷರ ಸಮೇತವಾಗಿ ನೀವು ಹೇಳಿಕೊಂಡು ಈ ಔಷಧಿಯನ್ನು ತಗೊಳ್ತಕ್ಕಂಥದ್ದು ಅಥವಾ ಏನೇ ಆಹಾರವನ್ನು ಸೇವಿಸತಕ್ಕಂಥದ್ದು ಅಥವಾ ಯಾವುದೇ ಒಂದು ಪದಾರ್ಥವನ್ನು ತಗೊಳ್ಳೋಕ್ಕಾದ್ರೆ ಇದನ್ನು ಹೇಳ್ಕೊಂಡು ತಗೊಳ್ಳಿ. ಬಾಲದೇವಿ ಪರಿಪೂರ್ಣವಾಗಿ ಅನುಗ್ರಹ ಕೊಡ್ತಾಳೆ. ಒಳ್ಳೇದಾಗಲಿ ಅಂತ ಮುಖಾಂತರ ಹಾರೈಸ್ತೀನಿ.